ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಇನ್ನು ಉಳಿದಿರೋದು ಕೇವಲ 10 ನಿಮಿಷ. 10 ನಿಮಿಷದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗತ್ತೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಲಿದ್ದಾರೆ. ಅದಕ್ಕೂ ಮುನ್ನ ಎಲ್ಲ ಶಾಸಕರ ಹಾಜರಾತಿಯನ್ನ ಪಡೆಯಲಾಗುತ್ತೆ. ಆ ಪ್ರಕ್ರಿಯೆ ಮುಗಿದ ನಂತರ ಸಿಎಲ್ಪಿ ಕಾರ್ಯದರ್ಶಿ ಅಲ್ಲಮ ಪ್ರಭು ಪಾಟೀಲ್ ಎಲ್ರಿಗೂ ಸ್ವಾಗತವನ್ನ ಕೋರ್ತಾರೆ. ಹೈಕಮಾಂಡ್ ಪ್ರತಿನಿಧಿಯಾಗಿ ಬಂದಿರುವಂತಹ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರು ಸಿಎಲ್ಪಿ ಮೀಟಿಂಗ್ ನಲ್ಲಿ ಮಾತನಾಡ್ತಾರೆ. ನಾನು ಕೆಲಸ ಮಾಡಿರೋದು ನಮ್ಮ ಹೈಕಮಾಂಡ್ಗೆ ತೃಪ್ತಿಯಾಗಿದೆ. ಜನರಿಗೆ ಮತ್ತು ಹೈಕಮಾಂಡ್ ತೃಪ್ತಿಯಾಗಿದೆ. सीएलपी लीडर डीके शिवकुमार जी को ಈಗಾಗಲೇ ಲೈಟ್ ಅಲ್ಲ ಇಲ್ಲಿ ನವೀನ ಬರಲಿ ನವೀನ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ನಾಯಕರಾದಂಥ ಸಿದ್ದರಾಮಣ್ಣವ್ರು ಹೇಳವ್ರೆ ಯಾರನ್ನ ಮಾಡ್ತೀವಿ ಅಂತ. ಅವ್ರು ಹೇಳಿದ್ಮೇಲೆ ಮುಗ್ದೋಯ್ತಲ್ಲ. ಸಿದ್ದರಾಮಣ್ಣವ್ರೆ ಹೈಕಮಾಂಡ್ ಇವಾಗ ನಮಗೆ. ಸಚಿವ ಸ್ಥಾನದ ನಿರೀಕ್ಷೆ ಎಷ್ಟಿದೆ ಸರ್? ನೋಡೋಣ, ಕೇಳಿದ್ದೀವಿ. ಆಸ್ ಎ ಸೀನಿಯರ್ MLA ವಾಸ್ಕಡ್ ಫಾರ್ ಇದು. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ನೀವು ಅವಾಗ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರಿ, ಹಾಗಾಗಿ ಡಿಕೆ ಶಿವಕುಮಾರ್ ಅವ್ರ ಪರವಾಗಿ ಅಂತಲ್ಲ, ಡಿಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ವಿಚಾರವಾಗಿ ಮಾತಾಡಿದ್ದೀವಿ. ಸಿಗುತ್ತೆ, ಮಂತ್ರಿಗಿರಿ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ನೋಡೋಣ ಹೈಕಮಾಂಡ್ ಏನು ಮಾಡ್ತಾರೆ ಅಂತ. ಹೈಕಮಾಂಡ್ ಜೊತೆ ಏನಾದ್ರು ಮಾತುಕತೆ ಈಗ ಡೆಲ್ಲಿಗೆಲ್ಲ ಇಲ್ಲ, ನಾನೆಲ್ಲೂ ಹೋಗಿಲ್ಲ. ನಾನು ಬೆಂಗಳೂರಲ್ಲೇ ಇದ್ದೀನಿ. ನನಗೆಲ್ಲ ಇವರೇ ಹೈಕಮಾಂಡ್. ಡಿಕೆ ಶಿವಕುಮಾರ್, ಸಿದ್ದರಾಮಣ್ಣ, ಖರ್ಗೆ ಸಾಹೇಬರು, ಡಿಕೆ ಸುರೇಶ್, ಇವರೇ ಹೈಕಮಾಂಡ್ ನನಗೆ. ಥ್ಯಾಂಕ್ ಯು ಇದೆ. ನನ್ನ ರಾಜಕೀಯ ಗುರುಗಳು, ನನ್ನ ರಾಜಕೀಯದಲ್ಲಿ ಬೆಳೆಸಿದವರು, ನನ್ನ ಬೆನ್ನ ಹಿಂದೆ ನಿಂತವರು, ಅವರು ಇವತ್ತು ಈ ಒಂದು ಪದವಿಗೆ ಬರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ಸಂತೋಷ ತಂದಿದೆ. ಮೇಡಮ್, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಕ್ಯಾಬಿನೆಟ್ನಲ್ಲಿ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಈಗಲೂ ಕೂಡ ಅದೇ ಒತ್ತಾಯವನ್ನು ಮಾಡ್ತೀರಾ? ಹೊಸಬರಿಗೆ ಅವಕಾಶ ಕೊಡುತ್ತಾ? ನಾವು ಹೊಸಬರಿಗೆ ನಮ್ಮ ಹೋರಾಟ ಇದ್ದಿದ್ದು ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಸರಿಗೆ ಆಗಬೇಕು ಅಂತ. ಇದರಲ್ಲಿ ಕ್ಯಾಬಿನೆಟ್ ವಿಚಾರ ಸಂಬಂಧಪಟ್ಟಾಗೆ ನಾನು ಏನೂ ಪ್ರಕ್ರಿಯೆ ನೀಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಅದು ಸರ್ ಮತ್ತು ಹೈಕಮಾಂಡ್ದು ಡಿಸಿಷನ್ ಅಂತ ನಾನು ಅನ್ಕೊಂತೀನಿ. ಮೇಡಮ್, ಇದು ನಾವೆಲ್ಲ ಕೇಳಿದಾಗ ದೆಹಲಿಗೆ ಹೋಗಿದ್ರಿ ಅಂದಾಗ ಮಾತ್ರ ನಾವು ಫಸ್ಟ್ ಟೈಮ್ MLAಗಳಿಗೋಸ್ಕರ ಸಚಿವ ಸ್ಥಾನ ಕೇಳಕ್ಕೆ ಹೋಗಿದ್ವಿ ಅಂತ ಒಂದು ಸುಮ್ಮನೆ ಊಹಾಪೋಹ ಥರ ಹೇಳ್ತಾ ಇದ್ದಿದ್ದ, ಹೇಗೆ? ಅಂದರೆ ಹಾಗೇನಿಲ್ಲ, ಖಂಡಿತ. ಅಂದರೆ ಫಸ್ಟ್ ಟೈಮ್ MLAಸ್ಗೂ ಕೊಟ್ಟರೆ ಒಂದು ಅನುಭವ ಸಿಕ್ತಂಗೆ ಆಗುತ್ತಲ್ಲ. ಈಗ ಸುಮಾರು ರಾಜ್ಯದಲ್ಲಿ ಫಸ್ಟ್ ಟೈಮ್ MLAಗಳೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಫಸ್ಟ್ ಟೈಮ್ MLAಸ್ಗಳಿಗೆ ಕೊಡ್ಲಿಕ್ಕೆ ಏನೂ ತಪ್ಪಿಲ್ಲ ಅಂತ ನಾನು ಅನ್ಕೊಂತೀನಿ. ಮೇಡಮ್, ಮಹಿಳೆಯರಿಗೆ ಹೆಚ್ಚಿನ ಸ್ಥಾನ ಕೊಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಒಬ್ಬರೇ ಇದ್ದಿದ್ದು ಕ್ಯಾಬಿನೆಟ್ಟಲ್ಲಿ, ಈ ಬಾರಿ ಅಟ್ಲೀಸ್ಟ್ 2 ಅಥವಾ 3 ಸ್ಥಾನ ಕೊಡಬೇಕು ಅಂತ. ಖಂಡಿತ. ಎಷ್ಟು ಜನ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತಾರೆ ಅಷ್ಟು ಒಳ್ಳೆಯದು. ಯಾಕಂದರೆ ಮಹಿಳಾ ಮೀಸಲಾತಿ ಬಗ್ಗೆ It will be only one line resolution. ಓಕೆ. ಸದ್ಯ ಮತ್ತೆ ಎರಡನೇ ಹೆಸರುಗಳು ಬರುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ? ಇಲ್ಲ, ಈಗ ನಾವು ಪ್ರಸ್ತಾಪ ಯಾವ ರೀತಿ ಆಗುತ್ತೆ ಅದರ ಮೇಲೆ ನಾವು ಮಾಡಬೇಕಾಗಿರುವಂಥದ್ದು. ನಮಗೆ ಇರುವಂತಹ ಮಾಹಿತಿ ಕೇವಲ ನಾಯಕರ ಆಯ್ಕೆಗೆ ಅಷ್ಟೇ ಸೀಮಿತವಾಗಿ CLP ಮೀಟಿಂಗ್ ಅಂತ. ಇದು ಪಕ್ಷದ ಆಂತರಿಕ ವಿಚಾರನೆ. ಹೊಸ ಒಂದು ನಾಯಕತ್ವನ ನಾವು ನಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಗೆ ನಾವೆಲ್ಲರೂ ಮುಂದಾಗ್ತೀವಿ. ಸರ್, ಈಗ ನೀವು ಅಲ್ಪಸಂಖ್ಯಾತ ಸಮುದಾಯದಿಂದ ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀರಿ. ಈ ಹಿಂದೆ ಆದವರೇ ಆಗ್ತಾ ಇದ್ದಾರೆ. ನಿಮಗೊಂದು ಅವಕಾಶ ಸಿಗಬೇಕು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಅಂದರೆ ಆಸೆ ಇದೆ? ಮತ್ತು ಏನಾದ್ರು ಮಾತುಕತೆ ನಡೆದಿದೆಯಾ ಹೈಕಮಾಂಡ್ ಜೊತೆ? ನೋಡಿ, ಎಲ್ಲರಿಗೂ ಏಕಕಾಲಕ್ಕೆ ಅಧಿಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ಸಿಕ್ಕುವಂಥವ್ರಿಗೆ ಸಿಕ್ಕಲೇಬೇಕಾಗುತ್ತೆ. ಈಗ ನಿನ್ನೆಯೂ ಕೂಡ ನಾನು ಹೇಳಿದ್ದೇನೆ, ಯಾರು ಈವರೆಗೂ ಆಗಿದ್ದಾರೆ ತ್ಯಾಗ ಮನೋಭಾವನ ವ್ಯಕ್ತಪಡಿಸಬೇಕಾಗುತ್ತೆ, ಹೊಸೊಬ್ಬರಿಗೆ ಅವಕಾಶ ಆಗಬೇಕು. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ತನಿಷ್ ಶೆಟ್ಟಿ ಹೇಳುವಂಥದ್ದು. अरमान रेड्डी हर को
ये रहता है कि मैं भी मंत्री बनूं करके 130 पर 7 MLA लोग को भी अरमान रहता है कि मैं भी ಕಮ್ಯುನಿಕೇಶನ್ ಸದ್ಯಕ್ಕೆ ಅದು ಪ್ರಶ್ನೆ ಬರಲ್ಲ. ಮೊದಲೇ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರಂತ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ಸೆಕೆಂಡ್ ಅದಾದ್ಮೇಲೆ ಆಗೋದು ಅದೆಲ್ಲ. ನಾನು ಅದ್ರ ಬಗ್ಗೆ ಈಗ ಮಾತಾಡಕ್ಕೆ ಸಿದ್ಧ ಇಲ್ಲ. ಈಗ ಫಸ್ಟ್ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಅದಾದ್ಮೇಲೆ ಬೇರೆ ಚರ್ಚೆ ಆಗಬೇಕು. ಈಗ ಅದಾಗಲೇ ನಾವು ಚರ್ಚೆ ಮಾಡಿದ್ರೆ ಕಾರಣ ಈಗ ಹೈಕಮಾಂಡ್ ಯಾರ ಹೆಸರು ನಾವು 137 ಜನ MLA ನಾವೆಲ್ಲ ಹೈಕಮಾಂಡ್ ಡಿಸಿಷನ್ಗೆ ನಾವು ಬದ್ಧ ಸಭೆಯಲ್ಲಿ ಭಿನ್ನ ಸ್ವರ ಇಲ್ಲ. ನಾವು ಹೇಳ್ತಾ ಇಲ್ಲ 137 ಜನ MLAಗಳು ನಮ್ಮ ಕಡೆ ಬರ್ತಾರೆ. ಸುದಿನ ಅಂತ ನಾವಾದ್ರೂ ಕೂಡ ಭಾವಿಸ್ತೀವಿ. ಯಾತಕ್ಕೋಸ್ಕರ ಈ ಮಾತು ಹೇಳ್ತೀನಿ ಅಂದರೆ ಹಿಂದೆನೂ ಕೂಡ ಸಿದ್ದರಾಮಣ್ಣವರಾಗಿದ್ದಾಗಲೂ ಸುದಿನ ಇತ್ತು. ಆದರೆ ನಮ್ಮ ಯಾವತ್ತು ಸ್ವೀಕಾರ ಮಾಡ್ತಾರೆ ಇವತ್ತು CLP ನಾಯಕರಾದ ನಂತರ ಅವ್ರ ಡೇಟ್ ಫಿಕ್ಸ್ ಆಗತ್ತೆ, ಅವಾಗ ಮಾಡ್ತಾರೆ. ಸರ್, ಒಂದಷ್ಟು ಕೇಳ್ಬರ್ತಾ ಇರುವಂತದ್ದು ಹಳೆಯ ಸಚಿವ ಸಂಪುಟದಲ್ಲಿ ಯಾರಿದ್ರು, ಹಿರಿಯರು ಯಾರಿದ್ರು ಅಂತವರನ್ನ ಕೈ ಬಿಡ್ಲಾಗತ್ತೆ ಅನ್ನುವಂತಹ ಮಾತುಗಳು ಕೇಳ್ಬರ್ತಾ ಇದೆ. ನಿಮ್ಗೆ ಗೊತ್ತಮ್ಮ, ನನಗೆ ಗೊತ್ತಿಲ್ಲ. ನೀವು ಸಚಿವ ಸಂಪುಟದಲ್ಲಿ ಈ ಬಾರಿಯ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನೀವು ಇರ್ತೀರಾ ಅನ್ನೋ ನಂಬಿಕೆ ಇದೆಯಾ? ಹೈಕಮಾಂಡ್ ಮುಖ್ಯಮಂತ್ರಿಗಳು ನಾನು ಕರೆದು ಕ್ಯಾಬಿನೆಟ್ ಮಂತ್ರಿ ಆಗಪ್ಪ ಅಂದ್ರೆ ಆಗ್ತೇನೆ. ಸೊ ಏನಾದ್ರೂ ತ್ಯಾಗ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಸಿದ್ಧ ಇದ್ರೆ ಸರ್? ಅದಿನ್ನೂ ಪ್ರಶ್ನೆ ಉದ್ಭವ ಆಗಿಲ್ಲ. ಓಕೆ, ಇವಿಷ್ಟು ತಿಮ್ಮಾಪುರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಯುವ ಜೊತೆ ಶಿವಕುಮಾರ್ ಜಿ as a leader of the legislature, Congress party, and also as the chief minister candidate, who will take oath after taking date from the Honorable His Excellency Governor of Karnataka. ಸರ್, ಮಿನಿಸ್ಟರ್ ಆಗ್ತೀರಾ ಸರ್? ನನಗೆ ಗೊತ್ತಿಲ್ಲ. ಓಕೆ, ಬಾಯ್. ಆಯ್ತು. ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರಾಗೆ ಮಾಜಿ ಸಚಿವರು, ಶಾಸಕರು ಬರ್ತಾ ಇದ್ದಾರೆ. ಆದ್ರೆ ಕಳೆದ 3-4 ದಿನಗಳ ಪ್ರಕ್ರಿಯೆ ನೋಡ್ತಾ ಇದ್ರೆ ಯಾರೂ ತುಟಿ ಬಿಚ್ಚುತ್ತಾ ಇಲ್ಲ. ಅಪ್ಪಿತಪ್ಪಿಯೂ ಒಂದು ಎಕ್ಸ್ಟ್ರಾ ಮಾತಾಡ್ತಾ ಇಲ್ಲ. ಈಗ ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಸೊ ಐ ಡೋಂಟ್ ಥಿಂಕ್ ಸೊ ದರ್ಸ್ ಓನ್ಲಿ ಒನ್ ಸಿಂಗಲ್ ನೇಮ್. ಒಂದೇ ಸಿಂಗಲ್ ನೇಮೇ ಇರೋದು. ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸಚಿವರಿಗಿದೆ. ಸೊ ಹೈಕಮಾಂಡು ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ವೈಯಕ್ತಿಕವಾಗಿ ಯಾರು ಆಗಬೇಕು ಅವರು ಭೇಟಿ ಆಗಿದ್ದಾರೆ, ಯಾರು ಇರಬೇಕು ಅನ್ನೋರು ನಾವು ಭೇಟಿ ಆಗಿದ್ದೀವಿ. ಸೊ ಅಲ್ಟಿಮೇಟ್ಲಿ ಎಲ್ಲರಿಗೂ ಕೇಳಿದ್ದಾರೆ ಅವರು. ಅವ್ರು ಏನು ನಿರ್ಣಯ ಮಾಡ್ತಾರೆ ಅದನ್ನ ಒಪ್ಕೋಬೇಕು ನಾವು. OBC ಸಮುದಾಯ ಕೊಡಬೇಕು ಅನ್ನೋ ಚರ್ಚೆ ಇದೆ. ನಿಮ್ಮ ಹೆಸರು ಕೂಡ ಪ್ರಮುಖವಾಗಿ ಚರ್ಚೆ ಆಗ್ತದೆ. ಫಸ್ಟ್ ಖುಷಿ ಇದೆ, ನನ್ನ ಹೆಸರು ಚರ್ಚೆದಲ್ಲಿರ್ತಕ್ಕಂಥದ್ದು ಖುಷಿ ಇದೆ. ಆ ಥರ ಅವಕಾಶ ಸಿಕ್ಕರೆ ಖಂಡಿತವಾಗೂ ಪಕ್ಷ ಆ ಥರ ಏನೋ ನನಗೆ ಅವಕಾಶ ಕೊಟ್ಟು ಮಾಡಬೇಕಂತಕ್ಕಂತ ಹೇಳಿದೆ, ತಾಕೀತು ಕೊಟ್ಟರೆ ಖಂಡಿತವಾಗಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ನಾನು ಆಸೆ ಇದೆ. ಒಬ್ವಿಯಸ್ಲಿ ಯಂಗರ್ ಜನರೇಷನ್ ಆಗಬೇಕು, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯುವಕರಿಗೆ ಅವಕಾಶ ಸಿಗಬೇಕಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.